ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಗಳನ್ನು ನಿರ್ಮಿಸಲು ಸರ್ಕಾರಿ ಜಮೀನುಗಳನ್ನು ಕಾನೂನು ಬಾಹಿರವಾಗಿ ಬಳಸಿಕೊಳ್ಳಲಾಗುತ್ತಿದೆ ಎಂದು ವಿಧಾನ ಪರಿಷತ್ ಶಾಸಕ ಡಿಎಸ್ ಅರುಣ್ ಗಂಭೀರ ಆರೋಪ ಮಾಡಿದ್ದಾರೆ. 158ನೇ ವಿಧಾನಮಂಡಲ ಅಧಿವೇಶನದ ವಿಧಾನ ಪರಿಷತ್ನಲ್ಲಿ ಚುಕ್ಕೆ ಗುರುತಿನ ಪ್ರಶ್ನೆಯ ಮೂಲಕ ಈ ವಿಷಯ ಪ್ರಸ್ತಾಪಿಸಿದ ಡಿಎಸ್ ಅರುಣ್ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಗಳ ನಿರ್ಮಾಣಕ್ಕಾಗಿ ಸರ್ಕಾರಿ ಜಮೀನುಗಳನ್ನು ಕೇವಲ ಮಾರ್ಗದರ್ಶಿ ಬೆಲೆ ಅಂದರೆ ಗೈಡೆನ್ಸ್ ವ್ಯಾಲ್ಯೂ 5% ದರದಲ್ಲಿ ಶಾಶ್ವತವಾಗಿ ಮಂಜೂರು ಮಾಡಲಾಗುತ್ತಿದೆ. ಶಿವಮೊಗ್ಗ, ತುಮಕೂರು, ಬಾಗಲಕೋಟೆ, ದೇವನಹಳ್ಳಿ, ಮಂಡ್ಯ, ಬಾದಾಮಿ, ಚಾಮರಾಜನಗರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸುಮಾರು 22ಕ್ಕೂ ಹೆಚ್ಚು ಆಸ್ತಿಗಳನ್ನು ಇದೇ ರೀತಿ ಮಂಜೂರು ಮಾಡಲಾಗಿದೆ ಎಂದು ಸದನದ ಗಮನಕ್ಕೆ ತಂದರು. ಸರ್ಕಾರದ ಸಚಿವ ಸಂಪುಟದಲ್ಲಿರುವ ವ್ಯಕ್ತಿಗಳೇ ಕಾಂಗ್ರೆಸ್ ಟ್ರಸ್ಟ್ನಲ್ಲೂ ಪದಾಧಿಕಾರಿಗಳಾಗಿದ್ದಾರೆ. ಇವರು ಅದೇ ಸರ್ಕಾರದ ಸಚಿವ ಸಂಪುಟದಲ್ಲಿ ಜಮೀನು ಮಂಜೂರಾತಿಗಾಗಿ ಅನುಮೋದನೆ ಪಡೆಯುತ್ತಿರುವುದು ಸ್ಪಷ್ಟವಾಗಿ ಅಧಿಕಾರದ ದುರುಪಯೋಗವಾಗಿದೆ. ಇದರಿಂದ ರಾಜ್ಯದ ಖಜಾನೆಗೆ ಭಾರಿ ಆರ್ಥಿಕ ನಷ್ಟವಾಗುತ್ತಿದೆ. ಇದರ ಬಗ್ಗೆ ಸರ್ಕಾರ ಕೂಡಲೇ ಸ್ಪಷ್ಟನೆ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಡಿಎಸ್ ಅರುಣ್ ಮಾಡಿದ ಈ ಗಂಭೀರ ಆರೋಪಕ್ಕೆ ನಗರಾಭಿವೃದ್ಧಿ ಸಚಿವರು ಏನು ಉತ್ತರ ನೀಡಿದ್ರು ಮತ್ತು ಸದನ ಈ ಬಗ್ಗೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ಸಭಾಪತಿಗಳೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 77 ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಗೆ. ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಿದ್ದಾರೆ. ಆಶ್ಚರ್ಯ ಆಗುತ್ತೆ ಮಾನ್ಯ ಸಭಾಪತಿಗಳೇ. ಇದು ಹಗಲ್ ದರೋಡೆನಾ ಅಥವಾ ರಾತ್ರಿ ದರೋಡೆನಾ ಅಥವಾ ಕ್ಯಾಬಿನೆಟ್ ದರೋಡೆನಾ ಅಂತ ಅರ್ಥ ಆಗಲ್ಲ. ಮಾನ್ಯ ಸಭಾಪತಿಗಳೇ, ನಾ ಕೇಳಿದ್ದೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಭವನಕ್ಕೆ ಎಲ್ಲೆಲ್ಲಿ ನೀವು CA ನಿವೇಶನವನ್ನು ತಗೊಂಡಿದ್ದೀರಾ ಮತ್ತು ಯಾವ ಮೌಲ್ಯಕ್ಕೆ ನೀವು ತಗೊಂಡಿದ್ದೀರಾ ಅಂತ. ನಾನು ಅನ್ಕೊಂಡೆ ಅಲ್ಲಿ ಇಲ್ಲಿ ಪೇಪರಲ್ಲಿ ಓದಿದಾಗ ನಮ್ಮ ವಿರೋಧ ಪಕ್ಷದ ನಾಯಕರು ಒಂದು ಕಡೆ ಉಲ್ಲೇಖನೂ ಕೂಡ ಮಾಡಿದರು. ಅದನ್ನೆಲ್ಲ ನೋಡಿದಾಗ ಒಂದು 10 ಕಡೆ ತಗೊಂಡಿರ್ಬೋದು ಅಂತ. ಒಟ್ಟು ಸರ್ಕಾರದ ಉತ್ತರದಲ್ಲಿ, ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಂದ ಬಂದಿರುವಂಥ ಉತ್ತರದಲ್ಲಿ ಬಾಗಲಕೋಟೆ, ಧಾರವಾಡ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಕೊಪ್ಪಳ, ಮಂಡ್ಯ, ಚನ್ನರಾಯಪಟ್ಟಣ, ಬಾದಾಮಿ, ಮಾನ್ಯ ಸಭಾಪತಿಗಳೇ, ಒಂದೇ ಆರ್ಡ್ರಲ್ಲಿ 6 ಕಡೆ, ಇನ್ನೊಂದು ಆರ್ಡ್ರಲ್ಲಿ 7 ಕಡೆ, ಇನ್ನೊಂದು ತುಮಕೂರಿಂದು ನಾನು ಉಲ್ಲೇಖ ಮಾಡಲೇಬೇಕು ಮಾನ್ಯ ಸಭಾಪತಿಗಳೇ. 1,70,00,000 ಅದರದ್ದು CA ನಿವೇಶನದ ದರ 1 ಎಕರೆಗೆ. 5%ಗೆ ಗೈಡೆನ್ಸ್ ವ್ಯಾಲ್ಯೂ, SR ವ್ಯಾಲ್ಯೂ. ಯಾಕೆ ಅಂದರೆ ಮಾನ್ಯ ಸಭಾಪತಿಗಳೇ, ನೀವೇ ನನಗೆ ಅವಕಾಶ ಕೊಟ್ಟಿದ್ರಿ. ಹಿಂದೆ CA ಸೈಟ್ಗಳ ಒಂದು ಚರ್ಚೆ ಬಂದಾಗ ನೀವೇ ಅವಕಾಶ ಕೊಟ್ಟಿದ್ರಿ. ಏನಂದ್ರೆ ಈ CA ಸೈಟ್ಗಳು ಇವತ್ತಿನ SR ವ್ಯಾಲಿಗೆ ತಗೊಂಡು 30 ವರ್ಷ ಲೀಸಿಗೆ ಹೆಂಗ್ ಕೊಡ್ತೀರಾ ಅಂತ ನಾ ಕೇಳಿದ್ದೆ. SR ವ್ಯಾಲಿಗೆ ತಗೊಂಡಾಗಿದೆ, ನೀವು ಕೊಟ್ಟಾಗಿದೆ, ನೀವು ಅದನ್ನ ಹೆಂಗೆ ನೀವು 30 ವರ್ಷಕ್ಕೆ ಲೀಸಿಗೆ ಕೊಡ್ತೀರಾ, ಮತ್ತೆ ಇನ್ನೊಂದ್ಸಲ ಯಾಕೆ ರಿನ್ಯೂ ಮಾಡ್ಕೊಂತೀರಾ ಅಂತ ಕೇಳಿದ್ದೆ. ಅವಾಗ್ಲೂ ಉತ್ತರ ಏನು, ಎಲ್ಲರಿಗೂ ಇಡೀ ಸದನ ಅದ್ರೊಳಗೆ ಚರ್ಚೆ ಮಾಡಿತ್ತು. ಅವಾಗ್ಲೂ ಬಂಡತನದ ಆನ್ಸರ್ ಬಂದಿತ್ತು ನಮಗೆ. ಈಗ ಒಂದೇ ಆರ್ಡರ್ನಲ್ಲಿ 6 ಕಡೆ 7 ಕಡೆ 5%ಗೆ 1,70,00,000ಕ್ಕೆ 5%, 8.5 ಲಕ್ಷ. 8.5 ಲಕ್ಷಕ್ಕೆ ಒಂದೊಂದು ಎಕರೆ ಜಾಗವನ್ನ ಕಾಂಗ್ರೆಸ್ ಭವನಕ್ಕೆ ಕೊಟ್ಟಿರುವಂತದ್ದು. ಇದು ಆನ್ಸರ್ ಅದನ್ನೇ ಕೇಳಿ, ಅದು ಯಾವ ಆಧಾರದ ಮೇಲೆ ನೀವು 5%ಗೆ ತಗೊಂಡಿದ್ದೀರಾ? ನಾನು ಮತ್ತೆ ಆಮೇಲೆ ಸುರೇಶ್. ಮಾನ್ಯ ಸಭಾಧ್ಯಕ್ಷರೇ,
ರಾಜ್ಯದಲ್ಲಿ ಕಾಂಗ್ರೆಸ್ ಕಚೇರಿಗಳಿಗೆ ಸಭಾಪತಿಗಳೇ ಎಷ್ಟು ಜಾಗಗಳನ್ನು ಕೊಟ್ಟಿದ್ದೀರಿ ಅಂತ ಕೇಳಿದ್ರು ಸಭಾಧ್ಯಕ್ಷರೇ. ಅದಕ್ಕೆ ಅವರಿಗೆಲ್ಲ ಉತ್ತರ ಅವರೇನೇ ಹೇಳಿದ್ರು ಸಭಾಧ್ಯಕ್ಷರೇ. ರಾಜ್ಯದಲ್ಲಿ ಕಾಂಗ್ರೆಸ್ ಕಚೇರಿಗಳಿಗೆ ಅನುಬಂಧ 1ರಲ್ಲಿ ಆನ್ಸರ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಎಷ್ಟು ಚೀಟಿ ಕೊಟ್ಟಿದ್ದೀವಿ? ಚೀಟಿ ಕೊಟ್ಟಿಲ್ಲ ಸರ್, ಕ್ಯಾಬಿನೆಟ್ ಡಿಸಿಷನ್ ಸಭಾಧ್ಯಕ್ಷರೇ. ಮತ್ತು ಇದರಲ್ಲಿ ತುಮಕೂರು, ಚಾಮರಾಜನಗರ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸಭಾಪತಿಗಳೇ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ಇದರಲ್ಲಿ ಕೊಟ್ಟಿದ್ರ ಅಂತ ಕ್ವಶನ್ ಕೇಳಿದ್ರು ಸಭಾಧ್ಯಕ್ಷ. ಅದೇ ತುಮಕೂರಲ್ಲಿ ಮಾತ್ರ ತಗೊಂಡಿರೋದು ಸಭಾಧ್ಯಕ್ಷ. ಇನ್ನು ಉಳಿದಂಗೆ ಚಾಮರಾಜನಗರ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಯಾವುದೇ ನಾಗರಿಕ ಸೌಲಭ್ಯ ನಿವೇಶನ ಕೊಟ್ಟಿಲ್ಲ ಸಭಾಧ್ಯಕ್ಷ. ತುಮಕೂರಲ್ಲಿ 1 ಕೊಟ್ಟಿದ್ವಿ. ಆಮೇಲೆ ಮೂರನೇ ಪ್ರಶ್ನೆ ಸಭಾಧ್ಯಕ್ಷರೇ, ನಿಯಮಗಳ ಪ್ರಕಾರ ಕಂದಾಯ ಇಲಾಖೆಯ ತಕರಾರು ಇದ್ದರೂ ಸಹ ನಿವೇಶನಗಳನ್ನು ಮಂಜೂರು ಮಾಡಿರುವುದರ ಉದ್ದೇಶವನ್ನು ತಿಳಿಸುವುದು ಅಂತ ಕೇಳಿದ್ದಾರೆ ಸಭಾಧ್ಯಕ್ಷರೇ. ಆದರೆ ಕಂದಾಯ ಇಲಾಖೆಯಿಂದ ಯಾವುದೇ ತಕರಾರುಗಳು ಇಲ್ಲಿವರೆಗೆ ಬಂದಿಲ್ಲ ಸಭಾಪತಿಗಳೇ. ಮತ್ತು ಕೊನೆ ಪ್ರಶ್ನೆ ಅವ್ರದ್ದು, ಈ ಮಂಜೂರಾತಿ ಪ್ರಕ್ರಿಯೆಯಲ್ಲಿ ಕಾನೂನು ಉಲ್ಲಂಘನೆ ಬಗ್ಗೆ ಕೇಳಿ ಬಂದಿರುವ ದೂರಿನನ್ವಯ ಮಂಜೂರಾತಿಯನ್ನು ರದ್ದುಪಡಿಸಲು ಕೈಗೊಂಡಿರುವ ಕ್ರಮಗಳೇನು ಅಂತ ಕೇಳಿದ್ದಾರೆ ಸಭಾಧ್ಯಕ್ಷ ಕೊನೆಯದಾಗಿ. ಆದ್ದರಿಂದ ಮಂಜೂರಾತಿ ಪ್ರಕ್ರಿಯೆಯಲ್ಲಿ ಕಾನೂನು ಯಾವುದೇ ಉಲ್ಲಂಘನೆ ಆಗಿರುವುದಿಲ್ಲ ಸಭಾಧ್ಯಕ್ಷರೇ. ಆದ್ದರಿಂದ ಇಲ್ಲಿ ರದ್ದುಪಡಿಸುವ ಪ್ರಶ್ನೆಯೇ ಬರುವುದಿಲ್ಲ ಸಭಾಧ್ಯಕ್ಷರೇ. ಆದ್ದರಿಂದ ಕ್ಯಾಬಿನೆಟ್ ಡಿಸಿಷನ್ ನಾವೇನು ಮಾಡಿದ್ದೀವಿ ಸಭಾಧ್ಯಕ್ಷರೇ, ಅದ್ರ ಪ್ರಕಾರ ಇಡೀ ರಾಜ್ಯದಲ್ಲಿ ಹಲವಾರು ಕಡೆಗಳಲ್ಲಿ ನಾವು ಕಾಂಗ್ರೆಸ್ ಕಚೇರಿಗಳಿಗೆ ಜಾಗಗಳನ್ನು ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಸರಿ, ಮಾನೆ ಇದು ದೊಡ್ಡ ವಿಷಯ. ಇದು 100 ಕಾಂಗ್ರೆಸ್ ಭವನಗಳನ್ನು ಕಟ್ಟಬೇಕು ಅಂತೇಳಿ ಅವರು ತೀರ್ಮಾನ ಮಾಡಿದ್ದಾರೆ. ಒಂದೊಂದು ಕಡೆಯಲ್ಲೂ ಏನು ಸೈಟ್ಗಳನ್ನು ಕೊಡೋ ಹಾಗಿಲ್ಲ. ಅದು ಯಾಕೆಂತಂದ್ರೆ ಪಬ್ಲಿಕ್ ಅಲ್ಲಿ ನೀವು ಅನೌನ್ಸ್ ಮಾಡಬೇಕು. ಬೇರೆಯವರು ಕೂಡ ಅದರಲ್ಲಿ ಅಪ್ಲಿಕೇಶನ್ ಹಾಕೊಳ್ಬಹುದು. ಇಲ್ಲಿ ಆಗಿರ್ತಕ್ಕಂಥದ್ದು ಏನಂತಂದ್ರೆ ಗ್ರಾಸ್ ವೈಲೇಷನ್ ಆಫ್ ದಿ ರೂಲ್. ಹೇಗಾಗಿದೆ ಅಂತಂದ್ರೆ ಮಾನ್ಯ ಸಚಿವರ ಇದರಲ್ಲೇ ಇದೆ, ಇದನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಅಧಿಕಾರಿಗಳು ಬರೆದಿದ್ದಾರೆ. ಯಾಕೆಂತಂದ್ರೆ ಇದು ಪೊಲಿಟಿಕಲ್ ಪಾರ್ಟಿ, ಇದು ಟ್ರಸ್ಟ್ ಅಥವಾ ಇದಲ್ಲ. ಪೊಲಿಟಿಕಲ್ ಪಾರ್ಟಿಗೆ ನೀವು ಒಂದು ಸೈಟ್ ಕೊಡಬಹುದು, ಇಡೀ ರಾಜ್ಯದಲ್ಲಿ 100 ಕಡೆಯಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಈಗಾಗಲೇ ನಾವು ಪ್ರಶ್ನೆನೂ ಮಾಡಿದ್ದೇವೆ. ಈಗ ಕೊಟ್ಟಿರ್ತಕ್ಕಂಥದ್ದು 1 ಕೋಟಿ ರೂಪಾಯಿ ಬಾಳ್ತಕ್ಕಂಥ ಒಂದು ಆಸ್ತಿ ಇದ್ರೆ ಅದು ಬರೀ ಕೇವಲ 5%, 5 ಲಕ್ಷಕ್ಕೆ ಕೊಡೋದು ಹೇಗೆ ಇದು? ಇಲ್ಲಿ ದೇವನಹಳ್ಳಿ, ನಾನು ನಿಮಗೆ ದೇವನಹಳ್ಳಿದು ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಮಾತಾಡ್ಲಿಕ್ಕಿದೆ, ಚರ್ಚೆ ಮಾಡೋದು ಸರ್. ಅರ್ಧ ಗಂಟೆಗೆ ಕನ್ವರ್ಟ್ ಮಾಡಿ ಅಪೋಸಿಷನ್ ಲೀಡರ್ ಕೊಡಬೇಕು. ಅಪೋಸಿಷನ್ ಲೀಡರ್ ಈಗ ಅರ್ಧ ಗಂಟೆಗೆ ಚರ್ಚೆ ಮಾಡೋಣ ಸರ್. ಬಿಜೆಪಿ ಇದು ಹಗಲ ದೊರವಳಿ, ಇದು ಒಂದು ಅಲ್ಲ. ಮಾನ್ಯ ಸಚಿವರು ಹೇಳ್ತಾರೆ ಇದು ಕ್ಯಾಬಿನೆಟ್ ಡಿಸಿಷನ್. ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ರೆ ಇಲ್ಲೀಗಲ್ ಲೀಗಲ್ ಆಗುತ್ತೆ. ಈಗ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ ತಕ್ಷಣ ಇಲ್ಲೀಗಲ್ ಇರ್ತಕ್ಕಂಥದ್ದು ಲೀಗಲ್ ಆಗುತ್ತಾ? ಈಗ 7,92,03,000 ಬಾಳ್ತಕ್ಕಂಥ ಒಂದು ಕ್ವಶನ್ ವರ್ಷದು ಅಲ್ಲ. ಅದಕ್ಕೆ ಹೇಳ್ತಾ ನೋಡಿ, ನಾನು ಎಲ್ಲದರಲ್ಲೂ ಒಂದ್ ನಿಮಿಷ ಹೇಳ್ತೀನಿ. ನಾನು 75 ನಿಮಿಷ ಕ್ಲೋಸ್ ಮಾಡ್ತೀವಿ. ಉಳಿದವ್ರದ್ದು ಲ್ಯಾಪ್ ಸಾಕು. ಈಗ ಹೇಳ್ಬಿಡ್ತೀನಿ ನಾನು ಮಾತು ಇಲ್ಲ. ಎಲ್ಲರೂ ನೀವು ಮಾತಾಡಿದ್ರೆ ಕ್ವಶನ್ ಬರ್ಸಿದ್ದು ಬೇರೆ ಕಳಿಸಿ ನೋಡಿ. ಒಂದ್ ನಿಮಿಷ ರೀ ನೋಡ್ರಿ. ಅಲ್ಲ ನಿಮಗೆ ಒಂದ್ ನಿಮಿಷ ರೀ, ಒಂದ್ ನಿಮಿಷ ನಿಮಗೆ ಅಲ್ಲ ನಿಮ್ಗೆ ತಿಳುವಳಿಕೆ ಐತಿಲ್ಲ. ಈ ಕ್ವಶನ್ ವರ್ಷ ನೋಡಿ ಎದ್ದು ಮಾತಾಡಿ. ಧರ್ಮಶಾಲೆ ಇದು ಅದಕ್ಕೆ ನಿಮ್ಗೆ ಹಾಕ್ಬೇಕದು, ನಿಮಗೆ ಹಾಕ್ಬೇಕದು, ನಿಮಗೆ ಹಾಕ್ಬೇಕು, ನಿಮಗೆ ಹಾಕ್ಬೇಕು ಕ್ವಶನ್ ಅವತ್ತು. ನಾ ಹೇಳ್ತೀನಿ ಆಯ್ತು ನೋಡಿ. ನಾನು ಹೇಳ್ತೀನಿ, ನಾನು ಈಗ ಹೇಳ್ಬಿಡ್ತೀನಿ. ನಾನು ಹೇಳ್ತೀನಿ. ಇವರ CP ಅವರೇ
ಸಿಪಿಎಫ್ ಅವರೇ ಸಭಾಪತಿಗಳೇ 75 ನಿಮಿಷ ಕ್ಲೋಸ್ ಮಾಡಿ ಉಳಿದವ್ರ ಲ್ಯಾಪ್ ತಗೋ ಇಲ್ಲ, ಸಭಾಪತಿಗಳೇ ನಾನು ಉತ್ತರ ಹೇಳ್ತೀನಿ ಸಭಾಪತಿಗಳೇ. ಆಮೇಲೆ ಹೇಳಿ, ಮಾನ್ಯ ಉತ್ತರ ವಿರೋಧ ಪಕ್ಷದ ಹೇಳಿ, ಕೊಡಿ, ಉತ್ತರ ಹೇಳಿ ಅವರು. ನಾನು ಇಲ್ಲಾಗಿಲ್ಲ ಉತ್ತರ ಹೇಳಿ, ಉತ್ತರ ಹೇಳಿ. ನಾನು ಯಾರು? ಹೇಳ್ತೀನಿ ಕೂತ್ಕೊಳ್ಳಿ. ಯಾರು? ಆಮೇಲೆ- ಉತ್ತರ ಹೇಳಿ ಅವರು, ಉತ್ತರ ನಾನು ಹೇಳಿ. ask the sub questions, sir. ಉತ್ತರ ಹೇಳಿ. ಸರ್ ಯು ಕ್ಯಾನ್ ಆಸ್ಕ್ ದಿ ಸಬ್ ಕ್ವಶನ್ಸ್. ಮಾನ್ಯ ಸಭಾಪತಿಗಳೇ, CSITಗಳನ್ನ ಸಂಘ ಸಂಸ್ಥೆಗಳು ಕೊಡೋದು, ರಾಜಕೀಯ ಪಕ್ಷಗಳು ಕೊಡೋದು ಆವಾಗಿಂದ ನಡ್ಕೊಂಡ್ ಬಂದಿರುವಂತದ್ದು ಸಭಾಪತಿಗಳೇ. ಇದೇನು ಹೊಸದಾಗಿ 2023ರಲ್ಲಿ ಶುರು ಆದಂತಲ್ಲ ಸಭಾಧ್ಯಕ್ಷರೇ. ಮಾನ್ಯ ಕ್ವಶನ್ ಕೇಳಿದ ಅರುಣ್ ಅವರೇ ಅವ್ರ ಸಂಘ ಸಂಸ್ಥೆಗೆ 2 CSIT ತಗೊಂಡಿದ್ದಾರೆ. ಅತ್ಯಂತ ರಿಯಾಯಿತಿ ದರದಲ್ಲಿ ತಾವೇ ತಗೊಂಡಿದ್ದೀರಿ ಸರ್. ತಮ್ಮೊಂದು ನ್ಯಾಯ ಹಂಗಾರೆ ಇದಕ್ಕೊಂದು ನ್ಯಾಯನಾ? ಹೇಳ್ತೀನಿ, ಅದೇ ಐ ಗೆಟ್ ದ ಡೀಟೇಲ್ಸ್ ಸರ್. ನಾನೇ ನೀವು ಬಂದಾಗ ನಾನೇನೆ ಕ್ಯಾಬಿನೆಟ್ ಅಲ್ಲಾಗಿ ಮಾಡಿಕೊಟ್ಟೆ. ಇಲ್ಲ ರಿಯಾಯಿತಿ ಇಲ್ಲಲ್ಲ, ಹಾ. ನಿಮಗೆ ತಪ್ಪು ಮಾಹಿತಿ ನೀವು ಅಲ್ಲ ರಿಯಾಯಿತಿ ನೀವು ತಗೊಂಡಿದ್ದೆ ಯಾವಾಗ? ಒಂದ್ ನಿಮಿಷ, 30 ವರ್ಷದಿಂದ 30 ವರ್ಷಕ್ಕೆ ಮುಂಚೆ ರಿಯಾಯಿತಿ ಇದ್ದಲ್ಲಿ ತಗೊಂಡ್ರೋ ಇಲ್ಲೋ? ಆ 30 ವರ್ಷ ರೇಟ್ ಕೊಟ್ಟಿದ್ರಾ? ಸಭಾಪತಿಗಳೇ, ಆ ಕಾಲದಲ್ಲಿ ತಪ್ಪು ಮಾಹಿತಿ ಗಮನಕ್ಕೆ ನಾವು ನ್ಯೂಸ್ ಖಂಡಿತ ಇಲ್ಲ. ಸುರೇಶ್ ಅವರೇ, 30 ವರ್ಷದಿಂದ ಏನ್ ಪ್ರೈಸ್ ಇತ್ತು ಅರುಣ್ ಅವ್ರ ಉತ್ತರ ಹೇಳ್ತಾರೆ, ಕೇಳಿ, ಕುತ್ಕೊಂಡು ಕೇಳಿ. ಮಾನ್ಯ ಸದಸ್ಯರು ಅವರು ಪಾಪ ಜನಗಳಿಗೆ ಅನುಕೂಲಕ್ಕೋಸ್ಕರನೇ ಮಾಡಿದ್ರು. ನಾನು ಅದನ್ನ ಅಲ್ಗಳಿತಲ್ಲ ಸಭಾಧ್ಯಕ್ಷರೇ. ಬಟ್ ಯಾವುದೋ ಏನ್ ಹೇಳ್ಬಿಡಿ, ಸ್ಪಷ್ಟ ಉತ್ತರ ಹೇಳ್ಬಿಡಿ. ತಗೊಂಡಿದ್ದಾರೆ ಸಭಾಧ್ಯಕ್ಷರೇ. ಅದಾದ್ಮೇಲೆ ಸಭಾಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಹಲವಾರು ಕಡೆ ಬಿಜೆಪಿ ಕಚೇರಿಗಳು ಸಹ ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಿಂದ ಇಷ್ಟೇ ದರ ಕೊಟ್ಟಿದ್ದೀವಿ ಸರ್. ರವಿಕುಮಾರ್ ಸಾಹೇಬ್ರೆ, ಎಷ್ಟು ಪರ್ಸೆಂಟು ಲೆಕ್ಕ ಹಾಕೊಡ್ತೀವಿ? ಎಷ್ಟು ಪರ್ಸೆಂಟಿಗೆ ಹೇಳಿ? ಪರ್ಸೆಂಟಿಗೆ ತಗೊಂಡಿದ್ದೀವಿ ಕಾಂಗ್ರೆಸ್ ಇಂತರ 5% ತಗೊಂಡಿದೀವ. 5 ಲಕ್ಷಕ್ಕೆ 1 ಎಕರೆ ತಗೊಂಡಿದೀವ. ಕೂಡಿ ಕೂಡಿ ಅಲ್ಲ, 1 ಎಕರೆನ 5 ಲಕ್ಷಕ್ಕೆ ತಗೊಂಡಿದೀವ ಅನ್ನೋದು ಹೇಳಿ. ಕೂಡಿ 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 ಸಿಟಿ ರವಿ, ಸಿಟಿ ರವಿ, 5 ಲಕ್ಷ ರೂಪಾಯಿ ಸಿಟಿ ರವಿ, 1 ಎಕರೆ ತಗೊಂಡಿದೀವ. ಕೂಡಿ ಸಾಕು ಕೂಡಿ. ಸರ್, ಇದು ಅನ್ಯಾಯ ಸರ್. ಅಲ್ಲ, ಕಾಂಗ್ರೆಸ್ ಇಂತರ 1 ಎಕರೆಗೆ 5 ಲಕ್ಷ ತಗೊಂಡಿಲ್ಲ. ಇದು ಅನ್ಯಾಯ. 1 ಒಂದ್ ನಿಮಿಷ ರೀ. ಒಂದು ಚದರ ಅಡಿಗೆ 5% ಇಲ್ಲಿ ನೋಡಿ, ಯಾವ ಕರ್ತಕೋಬಾರ್ದು, ಯಾವ ಕರ್ತಕೋಬಾರ್ದು, ಯಾವ ಕರ್ತಕೋಬಾರ್ದು, ಯಾವ್ದು ಕರ್ತಕೋಬಾರ್ದು, ಯಾವ್ದು ಕರ್ತಕೋಬಾರ್ದಿಲ್ಲ. ರವಿ ರವಿ ಕ್ವಶನ್ ಇಲ್ಲ, ಅಲೋ ಮಾಡುದಿಲ್ಲ, ಅಲೋ ಮಾಡುದು. ಯಾವ್ದು ಕರ್ತಕೋಬಾರ್ದು. ಏ ಸುರೇಶ್ ಬಿಡಿ, ಕೂಡ್ಬೇಡಿ, ಕೂಡ್ರಿ ಕೂಡಿ. ಏನ್ ನೀವ್ರು ಕುತ್ಕೊಳ್ಳಿ, ನೀವು ಮಿನಿಟ್ ಹಾಪ ನೀನು. ಯಾರಿಗಾದ್ರೂ ಯಾವ್ದು ಯಾವ್ದು ಕರ್ತಕೋಬಾರ್ದು. ಹೌದು, 3 ಎಕರೆ 100 ಅದು ಯಾವ ಕರ್ತಕೋಬಾರ್ದಿಲ್ಲ, ಯಾವ ಕರ್ತಕೋಬಾರ್ದು, ನಿಮ್ಮ ಯಾವ ಕರ್ತಕೋಬಾರ್ದು, ಯಾವ ಕರ್ತಕೋಬಾರ್ದು, ಯಾವ್ದು ಕರ್ತಕೋಬಾರ್ದು. 5%ಗೆ ನಾ ಹೇಳಕತ್ತೀನಿ ಕೇಳಿ, ನಾ ಹೇಳಕತ್ತೀನಿ, ಕರ್ತಕ್ಕೆ ಯಾವ ಹೋಗಂಗಿಲ್ಲ. ನೀವ್ ಏನ್ ಮಾತಾಡ್ಬೇಡಿ, ಮುಗಿಸೋರ್ ಹೇಳ್ತೀನಿ. ನೋಡಿ, ನೀವ್ ಏನ್ ಮಾಡಿದ್ರಿ ನನಗೆ? ನಾವೇನ್ ಮಾಡ್ಬೇಕು ಹೇಳಿ, ನಾವೇನ್ ಮಾಡ್ಬೇಕು ಹೇಳಿ? ಅಲ್ಲಿ ಕ್ವಶನ್ ಕಳಿಸಿ, ನಾವೇನ್ ಮಾಡ್ಲಿ? ಲೂಟಿ ಮಾಡ್ಲಾ, ಕ್ವಶನ್ ಅವರಿಂದ ಅವ್ರು ಲೂಟಿ ಮಾಡ್ಲಾ, ನೀವು ಹೋಗ್ಬೇಕು. ಅವ್ರು ಲೂಟಿ ಮಾಡ್ಲಿಕ್ಕೆ ಜನರಿಗೆ ಮಾಡಿ ಇದು ಸಾಮಾನ್ಯ ಜನರಿಗೆ ಮಾಡ್ತಕ್ಕಂಥದ್ದು. ಎಲ್ಲಾದ್ರೂ ಇದು ಯಾವುದಾದ್ರೂ ಪತ್ರಿಕೆಯಲ್ಲಿ
ಈಗ ನೋಡಿ ಒಂದ್ ನಿಮಿಷ ಕೊಡ್ರಿ ಇದು ಕ್ವಶನ್ ಅವರ್ಸ್. ಕ್ವಶನ್ ಕೇಳಿದ್ರಿ ಉತ್ತರ ಹೇಳಿದ್ರೆ ನಿಮ್ಗೆ ಸಮಾನ ಹೇಳ್ಕ ಬೇರೆ ಉತ್ತರ ಕಳಿಸ್ರಿ, ನಾನು ಅಲೋ ಮಾಡ್ತೀನಿ. ಕೂತ್ಕೊಳ್ರಿ, ಏನು ಬುದ್ಧಿಗೆ ಕೂತ್ಕೊಳ್ಳಿ, ಏನು ಕಾಮನ್ ಸೆನ್ಸ್ ಇರ್ಬೇಕು ಏನಾರ. ನ್ಯಾಯದ ನೋಡಿ ನಾ ಹೇಳ್ತೀನಿ. ಒಂದು ನಿಮಿಷ ನೀವು ಒಂದು ನಿಮಿಷ ರೀ. ಸುಳ್ಳು ಹೇಳ್ತಾರೋ ಸತ್ಯ ಹೇಳ್ತಾರೋ ನನಗೊಂದು ಕ್ವಶನ್ ಅವರ್ಸ್ಗೆ ಕ್ವಶನ್ ಅವರ್ಸ್ ಐತಿ. ನಿಮಗೆ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಆನ್ಸರ್ ಗಿವನ್ ಬೈ ದಿ ಮಿನಿಸ್ಟರ್, ಯು ಕ್ಯಾನ್ ಗಿವ್ ಇನ್ ಅನದರ್, ಐ ವಿಲ್ ಟೇಕ್ ಇಟ್ ಇನ್ ದ ನ್ಯೂಸ್. ಅಲ್ಲ ಆಯ್ತು. ಈಗ ನೀವು ನೋಡಿ, ನಿಮ್ದು ಎಷ್ಟೊತ್ತಿಗೆ ಶುರು ಆಗೈತೆ ಅಂದರೆ ನೀವು ನೋಡಿ ವಿಚಾರ ಮಾಡಿ, 11:25 ಸ್ಟಾರ್ಟ್ ಆಗಿತ್ತು. ಎಷ್ಟೊತ್ತಾಯ್ತು ನಿಮ್ಮ ಕ್ವಶನ್ ನೋಡಿದ್ರೆ? ನಿಮ್ಮ ಬೇರೆ ಕೊಡ್ತೀರಿ. ನಾ ಹೇಳ್ತೀನಿ, ಮುಂದಿನವ್ರದ್ದು ನಾ ಟೈಮಿಗೆ ಲ್ಯಾಬ್ ಸರ್ ನನ್ನ ಕೇಳಬೇಡಿ. ಇನ್ನೊಂದು ಕ್ವಶನ್ ಮಾನ್ಯ ಸಭಾಪತಿಗಳೇ, ಕೊಡಿ ರೂಲ್ಸ್ ಸರ್ ಓದ್ಕೋರಿ, ಕೊಡಿ ನೀವು. ಅಲ್ಲ ಮಾನ್ಯ ಸಭಾಪತಿಗಳೇ, ಅಲ್ಲ ಆಯ್ತು ಇನ್ನೊಂದು ಕ್ವಶನ್ ನಿಮ್ದು ಆಮೇಲೆ ತಗೊಳ್ತೀನಿ. ಸಿಟಿ ರವಿ ಮಾನ್ಯ ಸಭಾಪತಿಗಳೇ, ಆಮೇಲೆ